ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಾರೆ, ಇವತ್ತು ಕನಿಷ್ಠ ಈ ದೇಶದಲ್ಲಿ ವರ್ಷಕ್ಕೆ 6 ಲಕ್ಷದಿಂದ 7 ಲಕ್ಷ ಜನ ವಿದ್ಯಾವಂತರು, ಬುದ್ಧಿವಂತರು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದಾದರೆ ಅದರ ಅಂಕಿಅಂಶ ನನ್ನ ಹತ್ರ ಇದೆ. ಆದರೆ ಆ ವಿದ್ಯಾರ್ಥಿಗಳು, ಆ ವಿದ್ಯಾವಂತರು, ಆ ಬ್ರೈನ್ ಯಾಕೆ ಬೇರೆ ದೇಶಗಳಿಗೆ 6 ಲಕ್ಷ 7 ಲಕ್ಷ ಜನ ವರ್ಷಕ್ಕೆ ಹೋಗ್ತಾರೆ ಅನ್ನೋದಾದರೆ, ನೀವು ಮಾಡ್ತಿರುವಂಥ ಮಹಾಭ್ರಷ್ಟಾಚಾರದಿಂದ ಬೆಂದು ನೊಂದು ಆ ವಿದ್ಯಾರ್ಥಿಗಳು ಬೇರೆ ದೇಶಕ್ಕೆ ಹೋಗ್ತಾರೆ. ಆ ದೇಶ ಅವ್ರನ್ನ ಬಳಸ್ಕೊಂಡು ಸಮೃದ್ಧವಾದ ಒಂದು ದೇಶವನ್ನು ಕಟ್ಟುತ್ತೆ ಅನ್ನುವಾಗ ನಿಮಗೆ ಯೋಗ್ಯತೆ ಇಲ್ವಾ? ಯಾಕೆ KPSCನ ಸರಿ ಮಾಡೋಕ್ಕಾಗಿಲ್ಲ? ಕನಿಷ್ಠ 150 ಭಾಗ ಆದರೂ ಪ್ರಾಮಾಣಿಕವಾದಂಥ ಓದಿದಂಥ ಮಕ್ಕಳಿಗೆ ಕೆಲಸ ಸಿಗಬಾರ್ದು, ಕೆಲಸ ಕೊಡಬಾರ್ದು ಅಂತೇಳಿ KPSC ಅಧಿಕಾರಿಗಳನ್ನ ಹೈಕೋರ್ಟ್ ನ್ಯಾಯಾಧೀಶರು ತರಾಟೆಗೆ ತಗೋತಾರೆ. ನೀವೆಲ್ಲ ಸಗಣಿ ತಿಂತಾ ಇದ್ದೀರಿ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ಇಂಥದ್ದೆಲ್ಲ ಹೈಕೋರ್ಟ್ ನ್ಯಾಯಾಧೀಶರು ಸಹ KPSCಯ ದುರಾಡಳಿತದ ಬಗ್ಗೆ ಮಾತಾಡ್ತಾ ಇದೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದೆ, ಕನ್ನಡದ ಮಾಧ್ಯಮದ ಮಕ್ಕಳಿಗೆ ಆದಂಥ ಅನ್ಯಾಯದ ಬಗ್ಗೆ ಹೈಕೋರ್ಟ್ ನ್ಯಾಯಾಧೀಶರು ಮಾತಾಡುವಾಗ ನಮ್ಮ ರಾಜ್ಯದ ದೊರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಈ ವಿಚಾರದಲ್ಲಿ ಮೌನ ವಹಿಸಿರೋದು ಏನಕ್ಕೆ? ಯಾತಕ್ಕಾಗಿ ಮೌನ? ಈಗಾದರೂ ಮಾತಾಡಬೇಕಲ್ಲ ಮುಖ್ಯಮಂತ್ರಿಗಳು. ಮೊನ್ನೆಯಿಂದ ಬಜೆಟ್ ಅಧಿವೇಶನ ಪ್ರಾರಂಭ ಆಗಿದೆ, ಇವತ್ತು ಚರ್ಚೆ ನಡೆಯುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕೊಡ್ತಾರೆ ಅಂತೇಳಿ HK ಪಾಟೀಲ್ರು ಮೊನ್ನೆ ವಿಧಾನ ಪರಿಷತ್ತಲ್ಲಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಕನಿಷ್ಠ ಸರ್ಕಾರವನ್ನು ಜಾಗೃತಿ ಮೂಡಿಸಬೇಕು, ಎಚ್ಚರಿಸಬೇಕು. ಇವತ್ತಾದರೂ ಮುಖ್ಯಮಂತ್ರಿಗಳು ಆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ಮಾತಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಹೋರಾತ್ರಿ ಧರಣಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡದ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು ಇವತ್ತು ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.